ಕಲರವ ಕಾರ್ಯಕ್ರಮಕ್ಕೆ ಇನ್ನೂ ಹಲವಾರು ಮಕ್ಕಳು ಬಂದಿದ್ದಾರೆ. ಬನ್ನಿ ಆ ಮಕ್ಕಳನ್ನು ಕೂಡ ಪರಿಚಯ ಮಾಡ್ಕೊಳ್ಳೋಣ. ಏನಪ್ಪ ನಿನ್ನ ಹೆಸರು, ನಿಮ್ಮ ತಂದೆ ಹೆಸರು, ನೀನು ಪರಿಚಯ ಮಾಡ್ಕೊಳ್ತೀಯಾ? ಹೇಳು, ನಿನ್ನ ಹೆಸರು ಹೇಳು. ನನ್ನ ಹೆಸರು ಭೀಮೇಶ. ನನ್ನ ಅಪ್ಪನ ಹೆಸರು ಶಿವಪ್ಪ. ನನ್ನ ಅಪ್ಪ ಗೋಡೆ ಕೆಲಸ ಮಾಡುತ್ತಾರೆ. ನನ್ನ ಹೆಸರು ಸಂಜು. ನಮ್ಮಪ್ಪನ ಹೆಸರು ಮಹಂತೇಶ, ಕುಂದಾಪುರದ ಕೆಲಸ ಮಾಡ್ತಾರೆ. ನನ್ನ ಹೆಸರು ಸಂಪತ್ಗೆ. ನಮ್ಮ ಅಪ್ಪ ಪೊಲೀಸ್ ಕೆಲಸ ಮಾಡುತ್ತಾನೆ. ಸರಿ, ನೀವು ಏನು ಮಾಡ್ತಾ ಇದ್ದೀರಾ? ಏನು ಮಕ್ಕಳಿಗೆ, ನಮ್ಮ ಕೇಳುಗರಿಗೆ ಏನನ್ನ ಕೇಳಿಸ್ಬೇಕಂತ ಆಸೆ ಪಡ್ತಾ ಇದ್ದೀರಾ? ಹಾಡಾಡ್ತೀರಾ? ಹೌದು, ನಮ್ಮ ಮಕ್ಕಳು ಒಂದಲ್ಲ ಒಂದು ದಿನ ನಾವು ಗೆದ್ದೇ ಗೆಲ್ತೀವಿ, ಮುಂದೆ ನಾವು ಸಾಧನೆಯನ್ನ ಮಾಡ್ತೀವಿ ಅನ್ನುವಂಥ ಒಂದು ಹಾಡನ್ನ, ಇಂಗ್ಲಿಷ್ ಗೀತೆಯನ್ನ ಹಾಡಲಿದ್ದಾರೆ. ಕೇಳೋಣ ನಾವೀಗ. ಕೇಳುಗರೆ, ಮಕ್ಕಳೇ ಹಾಡ್ತೀರಾ? ಹಾಡಿ. Happy Children's Day. We shall overcome. We shall overcome. We shall overcome someday. Oh, deep in my heart, I do believe we shall overcome someday. We shall overcome someday. We walk hand in hand. We walk hand in hand. We'll walk hand in hand someday. Oh, deep in my heart, I do believe we shall overcome someday. We shall overcome someday. We shall live in peace. We shall live in peace. We shall live in peace someday. Oh, deep in my heart, I do believe we shall overcome someday. We shall overcome someday. We are not afraid. We are not afraid. We are not afraid today. Oh, deep in my heart, I do believe we shall overcome someday. We shall overcome someday. We shall overcome someday. Thanks. ಬಹಳಷ್ಟು ಚೆನ್ನಾಗಿ ಮಕ್ಕಳು ಹಾಡನ್ನು ಹಾಡಿದ್ರು. ಒಂದಲ್ಲ ಒಂದು ದಿನ ನಾವು ಕೂಡ ಜೀವನದಲ್ಲಿ ಮುಂದೆ ಬಂದೇ ಬರ್ತೀವಿ, ಗೆದ್ದೇ ಗೆಲ್ತೀವಿ ಅನ್ನುವಂಥ ಒಂದು ಆತ್ಮವಿಶ್ವಾಸದಿಂದ ಹಾಡನ್ನು ಹಾಡಿದಂಥ ಮಕ್ಕಳಿಗೆ ತುಂಬು ಹೃದಯದ ಧನ್ಯವಾದ. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಕುಮಾರಿ ಜಯಶ್ರೀ ಅನ್ನುವಂಥ ಒಂದು ವಿದ್ಯಾರ್ಥಿನಿ ವಚನ ಗಾಯನವನ್ನು ಹಾಡಲಿದ್ದಾಳೆ. ಕುಮಾರಿ ಜಯಶ್ರೀ, ನಮ್ಮ ಕೇಳುಗರಿಗೆ ವಚನವನ್ನು ಕೇಳಿಸ್ತೀಯಮ್ಮ? ಟೀಚರ್. ಹಾಡು. ತನು ಮನಧನವೆಂಬ ಕನ್ನಡಿ ನೋಡಯ್ಯ, ತನು ಮನಧನವೆಂಬ ಕನ್ನಡಿ ನೋಡಯ್ಯ, ನನ್ನದು ಅಲ್ಲ ನಿನ್ನದು ಅಲ್ಲ, ನನ್ನದು ಅಲ್ಲ ನಿನ್ನದು ಅಲ್ಲ, ಬರಿಯ ಭ್ರಮೆಯ ಮಾತು ಕೇಳಯ್ಯ, ಬರಿಯ ಭ್ರಮೆಯ ಮಾತು ಕೇಳಯ್ಯ, ಆ ಭ್ರಮೆಯೊಳಗೆ ಗುರು ನಿಮ್ಮ ಚರಣ, ಆ ಭ್ರಮೆಯೊಳಗೆ ಗುರು ನಿಮ್ಮ ಚರಣ, ಬಿಡೆನ ಕೂಡಲ ಸಂಗಮ ದೇವ, ಬಿಡೆನ ಕೂಡಲ ಸಂಗಮ ದೇವ, ತನು ಮನಧನವೆಂಬ ಕನ್ನಡಿ ನೋಡಯ್ಯ, ತನು ಮನಧನವೆಂಬ ಕನ್ನಡಿ ನೋಡಯ್ಯ, ನನ್ನದು ಅಲ್ಲ ನಿನ್ನದು ಅಲ್ಲ, ನನ್ನದು ಅಲ್ಲ ನಿನ್ನದು ಅಲ್ಲ. ಧನ್ಯವಾದಗಳು. ಆತ್ಮೀಯ ಕೇಳುಗರೆ, ನಾವೀಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ನವೆಂಬರ್ ತಿಂಗಳು ಬಂತಂತಂದರೆ ನಮ್ಮ ಕನ್ನಡಿಗರಿಗೆ ಅತ್ಯಂತ ಹೆಮ್ಮೆಯ ಅಭಿಮಾನದ ಮಾಸ. ಈ ಮಾಸದಲ್ಲಿ ಅಂದರೆ ನವೆಂಬರ್ ಈ ತಿಂಗಳಲ್ಲಿ ನಾವು 70ನೇ ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ 1ರಂದು ಅದ್ಧೂರಿಯಾಗಿ ಆಚರಣೆ ಮಾಡಿದ್ವಿ. ಅದರ ಅಂಗವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹಲವಾರು ಮಕ್ಕಳು ಕನ್ನಡ ನಾಡು ನುಡಿಯ ಏಳಿಗೆಗಾಗಿ ದುಡಿದಂತಹ ಅನೇಕ ಮಹನೀಯರ ಹೆಸರುಗಳನ್ನು ಇವತ್ತು ಸ್ಮರಿಸುವ ಕಾರ್ಯ ಮಾಡ್ತಾ ಇದ್ದಾರೆ. ಬನ್ನಿ ಆ ಮಕ್ಕಳ ಜೊತೆಗೆ ಆ ಮಕ್ಕಳು ಸ್ಮರಿಸುವಂತಹ ಹೆಸರುಗಳನ್ನು ನಾವೀಗ ಕೇಳೋಣ. ಕುಮಾರಿ ದೀಕ್ಷಾ, ನೀನು ಏನು ಹೇಳ್ಬೇಕಂತ ಮಾಡಿದ್ಯಮ್ಮ? ಯಾರನ್ನ ಪರಿಚಯ ಮಾಡಿಸ್ತಾ ಇದೆಯಾ?
12ನೇ ಶತಮಾನದ ಶರಣರು. 12ನೇ ಶತಮಾನದ ಶರಣರ ಬಗ್ಗೆ ನೀನು ಹೇಳ್ತೀಯಾ? ಸರಿ, ಹೇಳು ಹಾಗಾದ್ರೆ. ಬಸವಣ್ಣ, ಅಲ್ಲಮ್ಮ ಪ್ರಭು, ಹಡಪದ ಅಪ್ಪಣ್ಣ, ಚನ್ನಬಸವಣ್ಣ, ಮಾದರ ಚೆನ್ನಯ್ಯ, ಮೋಳಿಗೆ ಮಾರಯ್ಯ, ಡೋಹರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ತುರುಗಾಯಿ ರಾಮಣ್ಣ, ಸಮಗಾರ ಹರಳಯ್ಯ, ಬಿಬ್ಬಿ ಬಾಚಯ್ಯ, ಐದಕ್ಕಿ ಮಾರಯ್ಯ, ನಿಜಲಿಂಗ ಚಿಕ್ಕಯ್ಯ, ಬೊಕ್ಕಸದ ಚಿಕ್ಕಣ್ಣ, ಬಹುರೂಪಿ ಚೌಡಯ್ಯ, ಇನ್ನು ಮುಂತಾದವು. ಇನ್ನು ಹಲವಾರು ಜನ ಶರಣರು ನಮ್ಮ ಕನ್ನಡ ನಾಡಿನಲ್ಲಿ ಆಗಿ ಹೋಗಿದ್ದಾರೆ. ತನ್ನ ತೊದಲು ಮಾತುಗಳಲ್ಲಿ ಕೆಲ ಶರಣರನ್ನ ಪರಿಚಯ ಮಾಡಿದ ಕುಮಾರಿ ದೀಕ್ಷಾಗೆ ಧನ್ಯವಾದಗಳು. ಮುಂದೆ ಕುಮಾರಿ ರಂಜಿತಾ 5ನೇ ತರಗತಿ ವಿದ್ಯಾರ್ಥಿನಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾಳೆ. ನೀನು ಯಾರ ಬಗ್ಗೆ ಪರಿಚಯ ಮಾಡಿಸ್ತಾ ಇದೀಯಮ್ಮ? 12ನೇ ಶತಮಾನದ ಶರಣೆಯರು. 12ನೇ ಶತಮಾನದಲ್ಲಿ ಆಗಿ ಹೋದಂತಹ ಶರಣೆಯರನ್ನ ಕುಮಾರಿ ರಂಜಿತಾ ಪರಿಚಯ ಮಾಡಲಿದ್ದಾಳೆ. ಹೇಳ್ತೀಯಾ ರಂಜಿತಾ? ಹೇಳು. ಅಕ್ಕ ಮಹಾದೇವಿ, ಅಕ್ಕ ನಾಗಮ್ಮ, ನೀಲಾಂಬಿಕೆ, ಗಂಗಾಂಬಿಕೆ, ಮೊಳಗೆಯ ಮಹಾದೇವಿ, ಹಡಪದ ಕಲ್ಯಾಣಮ್ಮ, ಐದಕ್ಕಿ ಲಕ್ಕಮ್ಮ, ಕೊಟ್ಟಣದ ಸೋಮವ್ವೆ, ಸತ್ಯಕ್ಕ, ದಾನಮ್ಮ, ಗುಂಡವ್ವೆ, ಕಾಳವ್ವೆ, ಕೃಷ್ಣಮ್ಮ, ಮುಕ್ತಾಯಕ, ಕೇತಲಾದೇವಿ, ಇಂಥ ಮುಂತಾದವು. ಇನ್ನು ಮುಂತಾದ ಶರಣೆಯರು 12ನೇ ಶತಮಾನದಲ್ಲಿ ಆಗಿ ಹೋಗಿದ್ದಾರೆ. ಅವರ ಹೆಸರುಗಳನ್ನ ನಾವು ಇವತ್ತಿಗೆ ಕೇಳೇ ಇರೋದಿಲ್ಲ. ಯಾಕಂತಂದ್ರೆ ಶರಣೆಯರು ಅಂತಂದ್ರೆ ಕೆಲವರ ಹೆಸರುಗಳು ಮಾತ್ರ ಪ್ರಮುಖವಾಗಿ ನಾವು ಕೇಳಿರ್ತೀವಿ. ಅಕ್ಕ ಮಹಾದೇವಿ, ನೀಲಾಂಬಿಕೆ, ಗಂಗಾಂಬಿಕೆ, ಅಕ್ಕ ನಾಗಮ್ಮ, ಹೀಗೆ ಕೆಲ ಶರಣೆಯರ ಹೆಸರುಗಳನ್ನು ಮಾತ್ರ ನಾವು ತಿಳ್ಕೊಂಡಿರ್ತೀವಿ. ಅದಕ್ಕಿಂತ ಹೆಚ್ಚಿನ ಶರಣೆಯರು ನಮ್ಮ 12ನೇ ಶತಮಾನದಲ್ಲಿ ಆಗಿ ಹೋಗಿದ್ದಾರೆ ಅಂಥೇಳಿ ನಾನೇ ಶರಣಚಿಂತನ ಕಾರ್ಯಕ್ರಮದಲ್ಲಿ ಹಲವಾರು ಬಾರಿ ಪರಿಚಯ ಮಾಡಿಸಿದ್ದೀನಿ. ಅಂಥವರ ಹೆಸರನ್ನ ಕುಮಾರಿ ರಂಜಿತಾ ನಮ್ಮ ಈ ಕಲರವ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾಳೆ. ಅವಳಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ನೀನು ಯಾರ ಬಗ್ಗೆ ಪರಿಚಯ ಮಾಡಿಸ್ತಾ ಇದೀಯಪ್ಪ? ಕನ್ನಡ ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ಕನ್ನಡಕ್ಕಾಗಿ ದೊರೆತಂತಹ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಹೆಸರುಗಳನ್ನ ಕುಮಾರ್ ಸಂಪತ್ ಇಲ್ಲಿ ಪರಿಚಯ ಮಾಡಲಿದ್ದಾನೆ. ಹೇಳ್ತೀಯಪ್ಪ? ಹೇಳು. ಕುವೆಂಪು, ದ.ರಾ. ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ವಿಪ್ರು ಗೋಕಾಕ್, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್. ವೆರಿ ಗುಡ್. ನಮ್ಮ ಕನ್ನಡಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದುಕೊಂಡಂತಹ ಅನೇಕ ಮಹನೀಯರು, ಸಾಕಷ್ಟು ಜನ ಜ್ಞಾನಪೀಠ ಪ್ರಶಸ್ತಿಯನ್ನ ನೀನು ಯಾರನ್ನ ಪರಿಚಯ ಮಾಡಿಕೊಡ್ತಾ ಇದೆಯಮ್ಮ? ಕರ್ನಾಟಕ ಏಕೀಕರಣಕ್ಕೆ ಹೋರಾಡಿದ ಮಹನೀಯರು. ಆಲೂರು ವೆಂಕಟರಾಯರು, ರಾಹ ದೇಶಪಾಂಡೆ, ಮುದವಿಡು ವೆಂಕಟರಾವ್, ಮುದವಿಡು ಕೃಷ್ಣರಾವ್, ಗಂಗಾಧರ್ ರಾವ್ ದೇಶಪಾಂಡೆ, ಶ್ರೀನಿವಾಸ್ ಕೌಜಲಗಿ, ಕುವೆಂಪು, ದ.ರಾ. ಬೇಂದ್ರೆ, ಶಿವರಾಮ್ ಕಾರಂತ್, ಕಯ್ಯಾರ ಕಿಯಣ್ಣರೈ, ಪಂಜೆ ಮಂಗೇಶ್ ರೈ, ಬಿ.ಎಂ. ಶ್ರೀಕಂಠಯ್ಯ, ಪಾಟೀಲ್ ಸಂಗನಗೌಡ, ಹೊನ್ನಾಪುರ ಮಠಗಂಗಯ್ಯ, ನವಲಗುಂದದ ಕುಲಕರ್ಣಿ, ಕರವೀರಪ್ಪ ನರಗುಂದಕರ. ವೆರಿ ಗುಡ್. ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಡಿದಂತಹ ಮಹನೀಯರನ್ನ ಸ್ಮರಿಸಿದಂತಹ ಕುಮಾರಿ ಕೃತಿಕಾಗೆ ಧನ್ಯವಾದಗಳು. ಏನಪ್ಪ ನಿನ್ನ ಹೆಸರು? ಜೋರಾಗಿ ಹೇಳಬೇಕು. ಅಖಿಲ್. ಅಖಿಲ್. ಅಖಿಲ್ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾನೆ. ನೀನೇನು ಯಾರನ್ನ ಪರಿಚಯ ಮಾಡ್ಕೊಡ್ತಿದ್ಯಪ್ಪ? ಕನ್ನಡದ ಪ್ರಸಿದ್ಧ ಲೇಖಕಿಯರು. ಕನ್ನಡದ ಪ್ರಸಿದ್ಧ ಲೇಖಕಿಯರ ಹೆಸರನ್ನ ಕುಮಾರ್ ಅಖಿಲ್ ಪರಿಚಯ ಮಾಡಿಕೊಡಲಿದ್ದಾನೆ. ತಿರುಮಲಾಂಬ, ಆರ್ ಕಲ್ಯಾಣಮ್ಮ, ತಿರುಮಲೆ ರಾಜಮ್ಮ, ಕೊಡಗಿನ ಗೌರಮ್ಮ, ಎಚ್.ವಿ. ಸಾವಿತ್ರಮ್ಮ, ಎಂ. ಕೈಂದಿರ, ಟಿಸ್ ದುನದಮ್ಮ, ತ್ರಿವೇಣಿ ಅನುಪಮ ನಿರಂಜನ, ಕಮಲಾಂಬನ. ಇನ್ನು ಅನೇಕ ಕವಯಿತ್ರಿಯರು, ಲೇಖಕಿಯರು ನಮ್ಮ ಕನ್ನಡದಲ್ಲಿ ಆಗಿ ಹೋಗಿದ್ದಾರೆ. ಅವರಲ್ಲಿ ಪ್ರಮುಖರನ್ನ ನೆನಪಿಸಿಕೊಂಡಂತಹ ಕುಮಾರ್ ಅಖಿಲ್ಗೆ ಧನ್ಯವಾದಗಳು. ಏನಮ್ಮ? ಭೀಮಶ್ರೀ. ಭೀಮಶ್ರೀ. ನೀನ್ ಯಾರನ್ನ ಪರಿಚಯ ಮಾಡ್ಕೊಡ್ತಾ ಇದೀಯಾ? ಕರ್ನಾಟಕದ ವೀರ ಮಹಿಳೆಯರ ಹೆಸರು. ಕರ್ನಾಟಕದ ವೀರ ಮಹಿಳೆಯರ ಹೆಸರು: ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಒನಕೆ ಓಬವ್ವ, ಕೇಳದಿ ಚೆನ್ನಮ್ಮ, ಬೆಳವಡಿ ರಾಣಿ ಮಲ್ಲಮ್ಮ. ಹೀಗೆ ಅನೇಕ ವೀರ ಮಹಿಳೆಯರು ನಮ್ಮ ಕರ್ನಾಟಕದಲ್ಲಿ ಆಗಿ ಹೋಗಿದ್ದಾರೆ. ಅವರಲ್ಲಿ ಕೆಲವರನ್ನ ನೆನಪಿಸಿಕೊಂಡಂತಹ ಕುಮಾರಿ ಭೀಮಶ್ರೀಗೆ ಧನ್ಯವಾದಗಳು. ನಿನ್ನ ಹೆಸರೇನು? ಚೇತನ್. ಚೇತನ್. ನೀನ್ ಯಾರನ್ನ ಪರಿಚಯ ಮಾಡಿಕೊಡ್ತಾ ಇದೀಯಾ? ಕಣ್ಸಿದ್ದ ತತ್ವ ಪದಕಾರರು: ಶಿಶಿನಾಳ ಶರೀಫ, ಮುಪ್ಪಿನ ಷಡಕ್ಷರಿ, ಕೆಸ್ತೂರು ದೇವ, ಗುರುಲಿಂಗೇಶ್ವರ, ಕೆಸ್ತೂರು ಕೂಸಯ್ಯ, ಬಸವಣ್ಣ ಸ್ವಾಮಿ, ಸೋಮೇಕಟ್ಟೆ, ಚೆನ್ನವೀರ ಸ್ವಾಮಿ, ಸಾವಳಗಿ ಮಹಾಮದ್ದ ಸಾಬ, ಮೋಟ್ನಳ್ಳಿ ಹಸಬನ ಸಾಬ, ಮಹಾಗಾವ ವೀರ ಸಾಬ, ಹೇರೂರು ವೀರಪಣ್ಣ ತಾತ. ಧನ್ಯವಾದಗಳು ಕುಮಾರ್ ಚೇತನ್.
ನಮ್ಮ ಕಲರವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಇನ್ನೊಬ್ಬ ವಿದ್ಯಾರ್ಥಿ ಕುಮಾರ್ ಭೀಮೇಶ್. ಭೀಮೇಶ್, ನೀನು ಯಾರ ಬಗ್ಗೆ ಪರಿಚಯ ಮಾಡ್ತಾ ಇದೆಯಪ್ಪ? ಕರ್ನಾಟಕದ ದಾಸಶ್ರೇಷ್ಠರು. ಕರ್ನಾಟಕದ ದಾಸಶ್ರೇಷ್ಠರ ಬಗ್ಗೆ ಪರಿಚಯ ಮಾಡ್ತೀಯಾ? ಹೇಳು. ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ವೈಕಂಠದಾಸರು, ಪ್ರಸನ್ನ ವೆಂಕಟ ದಾಸರು, ವಿಟ್ಲದಾಸರು. ವೆರಿ ಗುಡ್. ಒಬ್ಬ ವಿದ್ಯಾರ್ಥಿ ಆಗಮಿಸಿದ್ದಾನೆ. ಏನಪ್ಪ ನಿನ್ನ ಹೆಸರು? ಶಿವಕುಮಾರ್. ಶಿವಕುಮಾರ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾನೆ. ಇವತ್ತು ನೀನು ಯಾರ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದೀಯಾ? ಕನ್ನಡದ ಪ್ರಾಚೀನ ಕವಿಗಳು. ಕನ್ನಡದ ಪ್ರಾಚೀನ ಕವಿಗಳ ಬಗ್ಗೆ, ಕನ್ನಡಕ್ಕಾಗಿ ಕೊಡುಗೆ ನೀಡಿದಂತಹ ಕವಿಗಳನ್ನ ಪರಿಚಯ ಮಾಡಿಕೊಡ್ತಾ ಇದೀಯಾ? ಹಾ, ಸರಿ, ಹೇಳು ನೋಡೋಣ. ಪಂಪ, ರನ್ನ, ಪುನ್ನ, ಜನ್ನ, ದುರ್ಗಸಿಂಹ, ನಾಗಚಂದ್ರ, ನೇಮಿಚಂದ್ರ, ಅಸಗ, ದುರ್ಗನಿತ, ಗುಣನಂದಿ, ಗುಣವರ್ಮ, ಶಿವಕೋಟ್ಯಾಚಾರ್ಯ, ಹರಿಹರ, ರಾಘವಂಕ, ಕುಮಾರವ್ಯಾಸ, ಲಕ್ಷ್ಮೀಶ, ರತ್ನಾಕರ ವರ್ಣಿ. ಹೀಗೆ ಕನ್ನಡಕ್ಕೆ ಅಮೂಲ್ಯ ಕೊಡುಗೆಯನ್ನು ನೀಡಿದಂತಹ, ಕನ್ನಡವನ್ನು ಔನ್ನತ್ಯಕ್ಕೇರಿಸಿದಂತಹ ಅನೇಕ ಪ್ರಾಚೀನ ಕವಿಗಳನ್ನು ನಮ್ಮ ಶಿವಕುಮಾರ್ ಇವತ್ತು ನೆನಪಿಸಿಕೊಂಡಿದ್ದಾನೆ. ಅವನಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳ. ಅನೇಕ ಮಹನೀಯರ ತ್ಯಾಗ ಕಾರ್ಯ ಬಹಳಷ್ಟು ದೊಡ್ಡದು. ಅಂಥವರನ್ನು ನಾವು ಸದಾ ನೆನಪಿಸ್ಕೊಳ್ಬೇಕು. ಆ ಒಂದು ಕೆಲಸವನ್ನು ವಿದ್ಯಾರ್ಥಿಗಳು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. गुडी माई करो रे चाळा, गुडी माई करो रे चाळा, सेवा चऊ मरिया रोवारा, ओ बाया चऊ मरिया रोवारा, गुडी माई करो रे चाळा, गुडी माई करो रे चाळा, सेवा रे आजो सेवा बाया रे, बाया रे आजो सेवा लाल रे. सती बेने बाळन रता उडन, नामा मेली चार सेवा करन. सती बेने बाळन रता उडन, नामा मेली चार सेवा करन. ओ बाया चऊ मरिया रोवारा, ओ बाया चऊ मरिया रोवारा, गुडी माई करारो रे चाळा, गुडी माई करारो रे चाळा, विमान घेऊन लाडे रो बाळा, गुडी माई करारो रे चाळा, गुडी माई करारो रे चाळा, सेवा रे आजो सेवा बाया रे, बाया रे आजो सेवा लाल रे. ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು. ನಾನು ಮೊದಲೇ ಹೇಳಿದಂತೆ ನಿಮ್ಮ ಸಮಸ್ಯೆ ಹಾಗೂ ತೊಂದರೆ ಬಗ್ಗೆ ಪಟ್ಟಿ ಮಾಡಿ ತಂದಿದ್ದೀರಾ? ತಂದಿದ್ದೀವಿ. ಹಾಗಾದರೆ ಒಬ್ಬೊಬ್ಬರಾಗಿ ಹೇಳಿ. ರೈತನ ಸಂಗಾತಿ ಎತ್ತು, ನಿನ್ನ ಸಮಸ್ಯೆ ಬಗ್ಗೆ ಹೇಳು. ಹೇಳ್ತೀನಿ ಗಜರಾಜರೇ. ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ, ಕಡಿಮೆ ಆಹಾರ ನೀಡುತ್ತೀರಿ. ನಮ್ಮ ಸೇವೆ ಬೇಕು, ನಾವು ಮಾತ್ರ ಬೇಡ ಅಲ್ಲವೇ? ನಮ್ಮ ಸೇವೆಯನ್ನು ಮರೆಯಿದ್ದೀರಿ, ದಯವಿರಲಿ ಸಕಲ ಪ್ರಾಣಿಗಳಲ್ಲಿ ಅಂತ ಬರ್ಕೊಂಡ್ಬಂದಿದ್ದೀನಿ ಗಜರಾಜರೇ. ಸರಿಯಾಗಿ ಹೇಳಿದೆ, ಕುಳಿತುಕೊಳ್ಳು. ಈಗ ಜಿಂಕೆಣ್ಣ, ನಿನ್ನ ತೊಂದರೆ ಬಗ್ಗೆ ಹೇಳು. ನಮ್ಮ ಬದುಕಿನ ಆಧಾರ ತಾಣ ಕಾಡು, ಅದನ್ನು ನಾಶ ಮಾಡುತ್ತಿದ್ದೀರಿ. ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ. ಕಾಡು ನಿಮಗೂ ಬೇಕು, ನಮಗೂ ಬೇಕು, ನಮ್ಮನ್ನು ಉಳಿಸಿರಿ, ನೀವು ಉಳಿರಿ ಅಂತ ಬರ್ಕೊಂಡು ಬಂದಿದ್ದೀನಿ ಗಜರಾಜ. ಹೌದು, ಕಾಡು ನಿಮಗೂ ಬೇಕು, ನಮಗೂ ಬೇಕು. ಸರಿಯಾಗಿ ಹೇಳಿದೆ, ಕುಳಿತುಕೊಳ್ಳು. ನೀರಿನಿಂದ ಹೊರಬಂದಿರುವ ಆಮೆ, ನಿನ್ನ ಸಮಸ್ಯೆ ಹಾಗೂ ತೊಂದರೆ ಬಗ್ಗೆ ಹೇಳು. ಹೇಳ್ತೀನಿ ಗಜರಾಜ. ನೀರು ಅಮೂಲ್ಯ ಸಂಪತ್ತು, ಅದನ್ನು ಹಾಳು ಮಾಡುತ್ತಿದ್ದೀರಿ. ಕಸ ಕಡ್ಡಿ ಹಾಕಿ ಕಲ್ಮಾಶಗೊಳಿಸುತ್ತಿದ್ದೀರಿ. ನಮಗೆ ನೀರಿನಲ್ಲೂ ಕಷ್ಟವಾಗುತ್ತದೆ. ನೀರು ನಮ್ಮೆಲ್ಲರ ಜೀವ. ನೀರನ್ನು ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ ಅಂತ ಬರೆದಿದ್ದೀನಿ ಗಜರಾಜ. ಸರಿ ಹೇಳಿದ, ಕುಳಿತುಕೋ. ಬೇಂದ್ರೆ ಅಜ್ಜನ ಕರಡಿ, ನಿನ್ನ ಸಮಸ್ಯೆ ಹಾಗೂ ತೊಂದರೆ ಬಗ್ಗೆ ಹೇಳ್ತೀಯಾ? ಕೇಳೋಣ. ಹೇಳ್ತೀನಿ ಗಜರಾಜ. ಎಲ್ಲವನ್ನು ನೀವೇ ತಿನ್ನುತ್ತೀರಿ, ತಿಂದು ಹೆಚ್ಚಾಗಿ ಹಾಳು ಮಾಡ್ತೀರಿ. ನಮ್ಮ ಹೊಟ್ಟೆ ಹಸಿನ ಬಗ್ಗೆ ನೀವು ಗಮನಿಸಿ
ಉಣಿಸೋದಿಲ್ಲ, ನಮಗನ್ನು ಉಳಿಸೋದಿಲ್ಲ. ನೀವು ತಿನ್ನಿ, ನಮಗೂ ತಿನ್ನಬಿಡು ಅಂತ ಬರ್ಕೊಂಡು ಬಂದೀನಿ ಗಜರಾಜ. ಸರಿಯಾಗಿ ಹೇಳಿದೆ ಕರಡಿ. ನಿನಗೆ ಜೇನುತುಪ್ಪ ಅಂದರೆ ತುಂಬ ಇಷ್ಟ ಅಲ್ವಾ? ಎಲ್ಲ ಓಡಿಗಳಲ್ಲಿ ಕಾಣುವ ನಾಯಣ್ಣ, ನಿನ್ನ ಸಮಸ್ಯೆ ಹೇಳು. ನಾವು ನಡೆದಾಡಬೇಕು, ಒಡೆದಾಡಬೇಕು, ನಮಗೂ ದಾರಿ ಬಿಡಿ. ಆದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ. ಮೈ ಮೇಲೆ ಎಚ್ಚರಿಕೆ ಇಲ್ಲದಂತೆ ಸಾಗುತ್ತೀರಿ, ಇತರರಿಗೂ ತೊಂದರೆ ಕೊಡುತ್ತೀರಿ. ಸರಿಯಾಗಿ ಚಲಿಸಲು ಬಿಡಿ ಅಂತ ಬರ್ಕೊಂಡ್ಬಂದಿದ್ದೀರಿ. ಆಂಜನೇಯನ ಪ್ರತಿರೂಪ ಆಗಿರುವ ಮಂಗ, ನಿನ್ನ ಸಮಸ್ಯೆ ಹಾಗೂ ತೊಂದರೆ ಬಗ್ಗೆ ಹೇಳು. ಆಯ್ತು ಗಜರಾಜ, ನಮಗೂ ಶಾಂತಿ ನೆಮ್ಮದಿ ಬೇಕು. ನೋವಿನಲ್ಲೂ ನಲುವಿನಲ್ಲೂ ಪಟಾಕಿ ಸಿಡಿಸುತ್ತೀರಿ, ನಮ್ಮನ್ನು ಓಡಿಸಲು ಮದ್ದುಗುಂಡುಗಳನ್ನು ಹಾರಿಸುತ್ತೀರಿ. ನಮ್ಮ ಹೃದಯವೇ ಸಿಡಿದು ಹೋದಂಗಾಗುತ್ತದೆ. ಮದ್ದುಗುಂಡುಗಳನ್ನು ಸಿಡಿಸಬೇಡಿ, ಶಾಂತಿಯನ್ನು ಕೆಡಿಸಬೇಡಿ ಅಂತ ಬರ್ಕೊಂಡ್ ಬಂದೀನಿ ಗಜರಾಜ. ಹೌದು, ಮದ್ದುಗುಂಡುಗಳಿಂದ ನಮಗೂ ಹಾಗೂ ಪರಿಸರಕ್ಕೂ ಹಾನಿಯಾಗುತ್ತದೆ. ಮನುಷ್ಯರೇ, ದಯವಿಟ್ಟು ಮದ್ದುಗುಂಡುಗಳನ್ನು ಹಾರಿಸಿ ನಮಗೆ ತೊಂದರೆ ಕೊಡಬೇಡ್ರಿ. ಈಗ ನಮ್ಮ ಮುದ್ದಿನ ಬೆಕ್ಕಮ್ಮ, ನಿನ್ನ ಸಮಸ್ಯೆ ಬಗ್ಗೆ ಹೇಳು. ಆಯಿತು ಗಜರಾಜ, ಹೇಳ್ತೀನಿ. ನಿಮ್ಮನ್ನು ಮೆಚ್ಚಿಸಲು ನಮಗೂ ಮನಸ್ಸಿದೆ. ನೀವು ಟಿವಿ ನೋಡುತ್ತೀರಿ, ಇಲ್ಲವೇ ಮೊಬೈಲನ್ನು ಮುದ್ದಿಸುತ್ತೀರಿ. ಆದರೆ ನಿಮ್ಮ ಪಕ್ಕದಲ್ಲೇ ಇರುವ ನಮ್ಮನ್ನು ಕಣ್ಣೆತ್ತಿ ನೋಡುವುದಿಲ್ಲ. ಈ ಉಪೇಕ್ಷೆ ಬೇಡ, ನಾವು ನಿಮ್ಮೊಂದಿಗಿದ್ದೇವೆ. ನಮ್ಮನ್ನು ಮುದ್ದಿಸಿರಿ, ನಮ್ಮನ್ನು ಪ್ರೀತಿಸಿರಿ ಅಂತ ಬರ್ಕೊಂಡು ಬಂದಿದ್ದೀನಿ ಗಜರಾಜ. ಹೌದು, ನೀನು ಹೇಳಿದ್ದು ಮನುಷ್ಯರು ನಮ್ಮನ್ನು ಪ್ರೀತಿಸಬೇಕು. ರೈತನ ಮಿತ್ರ ಎರೆಹುಳು, ನಿನ್ನ ಸಮಸ್ಯೆ ಹಾಗೂ ತೊಂದರೆ ಬಗ್ಗೆ ಹೇಳ್ತೀಯಾ? ಕೇಳೋಣ. ಆಯ್ತು ಗಜರಾಜ, ನಾವು ರೈತನಿಗೂ ನಿಮಗೂ ಮಿತ್ರರು. ಬೇಗ ಬೆಳೆ ತೆಗೆಯಲು ವಿಷದ ಗೊಬ್ಬರ ಹಾಕುತ್ತೀರಿ, ತರತರದ ಔಷಧ ಚಿಮುಕಿಸುತ್ತೀರಿ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ನಮ್ಮನ್ನು ಮತ್ತು ಅನ್ನ ನೀಡುವ ಮಣ್ಣನ್ನು ಏಕೆ ಸಾಯಿಸುತ್ತೀರಿ? ರಕ್ಷಕರಾಗಿರಿ, ರಾಕ್ಷಸರಾಗದಿರಿ ಅಂತ ಬರ್ಕೊಂಡ್ಬಂದೀನಿ ಗಜರಾಜ. ಹೌದು, ರಕ್ಷಕರಾಗಿ ರಾಕ್ಷಸರಾಗದಿರಿ ಎಂದು ಹೇಳಿದ ಎರೆಹುಳುಗೆ ಧನ್ಯವಾದಗಳು. ರೈತ ದೇಶದ ಬೆನ್ನೆಲುಬು. ಶಹಬಾಷ್, ಚೆನ್ನಾಗಿ ಬರೆದಿದ್ದೀರಿ. ಸ್ವಲ್ಪ ಖಾರವಾಯ್ತಲ್ಲವೇ? ಎಲ್ಲ ಮನುಷ್ಯರು ಕೆಟ್ಟವರಲ್ಲ. ಎಲ್ಲರ ಕುರಿತಾಗಿಯೂ ಈ ರೀತಿಯ ಆಕ್ರೋಶ ಸಲ್ಲದೂ ಇರಲಿ. ಇವುಗಳನ್ನು ಇನ್ನೊಮ್ಮೆ ಪರಿಶೀಲಿಸಿ ಚರ್ಚಿಸೋಣ. ಫಲಕಗಳನ್ನು ಕಾಡಿನ ಅಂಚಿನ ರಸ್ತೆಯ ಬದಿಯಲ್ಲಿ ಚರ್ಚಿಸೋಣ. ಬನ್ನಿರಿ, ಎಲ್ಲರೂ ಮೊದಲು ಊಟಕ್ಕೆ ಹೋಗೋಣ. ಊಟ ಮಾಡೋಣ. ಭೋಜನ ಶಾಲೆಗೆ ನಡೆಯಿರಿ. ಸಮಸ್ಯೆ ಸಂಕಟಗಳನ್ನು ಅತ್ಯದ್ಭುತವಾಗಿ ಪ್ರಸ್ತುತಪಡಿಸಿದಂತಹ ಮಕ್ಕಳಿಗೆ ಧನ್ಯವಾದಗಳು. ಈ ಒಂದು ನಾಟಕ ನಮ್ಮ ಮಾತು ಕೇಳಿ ಎನ್ನುವಂತಹ ಒಂದು ಪಾಠ 5ನೇ ತರಗತಿಯ ಸಿರಿ ಕನ್ನಡ ಪಠ್ಯಪುಸ್ತಕದಲ್ಲಿ ಬಂದಿರುವಂತಹ ಈ ಪಾಠವನ್ನೇ ನಮ್ಮ ಮಕ್ಕಳು ನಾಟಕವಾಗಿ ಪ್ರಸ್ತುತಪಡಿಸಿದ್ದಾರೆ. ಅವರಿಗೆ ಬಹಳಷ್ಟು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಏಕೆಂತಂದರೆ ಈ ನಾಟಕ ಅಂಥೇಳಿ ಮಾಡಿದಾಗ ಮಕ್ಕಳು, ಅವರಿಗೆ ಭಾಷೆ ಸಮಸ್ಯೆ ಕೂಡ ಇದೆ ನಮ್ಮ ಶಾಲೆಯ ಮಕ್ಕಳಿಗೆ. ಆ ಭಾಷೆ ಸಮಸ್ಯೆಯನ್ನು ಮೀರಿ ಮಕ್ಕಳು ನಾಟಕವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಅಂತಂದರೆ ಇದಕ್ಕೆಲ್ಲ ಕಾರಣ ಇಲ್ಲಿಯವರೆಗೆ ಅವರಿಗೆ ತರಬೇತಿಯನ್ನು ನೀಡಿದಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ರಾಮಪ್ಪ ಸರ್ ಆಗಿರ್ಬೋದು, ಹಾಗೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಬಳಗದವರು ಎಲ್ಲರಿಗೂ ಈ ಒಂದು ಮಾಧ್ಯಮದ ಮುಖಾಂತರ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮಕ್ಕಳ ದಿನಾಚರಣೆಯ ಅಂಗವಾಗಿ ಪ್ರಸಾರವಾದ ಕಲರವ, ಇದು ಹಾಡು ಹಕ್ಕಿಗಳ ಚಿಲಿಪಿಲಿ ರೇಡಿಯೋ ಕಾರ್ಯಕ್ರಮವನ್ನು ಇಲ್ಲಿಯವರೆಗೆ ಆಲಿಸಿದಂತಹ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.